ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ನನ್ನ ಹೆಸರು ಪವಿತ್ರ ಅಂತ, ಗಟ್ಟಿಗುಂದ ಗ್ರಾಮ, ಕನಕಪುರ ತಾಲೂಕು, ರಾಮನಗರ ಡಿಸ್ಟಿಕ್ ಬರುತ್ತೆ. ಅರುಣ್ ನಾಯ್ಕ್ ಅಂತ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಸೊ 1.5 year ಇಂದ ನಾವು ಪ್ರೀತಿಸ್ತಾ ಇದ್ವಿ. ಅಂದ್ರೆ ಪರಿಚಯ ಆಗಿ 1.5 year ಮೇಲಾಯ್ತು. ಇಷ್ಟಪಟ್ಟು 1.5 year ಆಗ್ತಾ ಬರ್ತಿದೆ. ಸೊ ನಾವೆಲ್ಲ ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲೆಲ್ಲ ಇದ್ದು, ಎಲ್ಲ ತರ ಇದ್ದು, ಮದ್ವೆ ಆಗ್ತೀನಿ ಅಂತ ಒಂದು ನಂಬಿಕೆ ಭರವಸೆ ಕೊಟ್ಟು ಈ ತರ ಎಲ್ಲ ಮಾಡಿ ಮತ್ತೆ ಮದ್ವೆ ಆಗಲ್ಲ ಅಂತ ಹೇಳಿದಕ್ಕೆ ನಾನು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ ಬಂದಿದ್ದೀನಿ ಸರ್. ಸೊ ಮುಂದೆ ಮುಂದೆ ನನ್ಗಿರೋದು ಇವಾಗ 2 ಆಪ್ಷನ್. ಒಂದು ಮಾಡ್ಕೊಂಡ್ರೆ ಅವನ್ನ ಮಾಡ್ಕೊಳ್ತೀನಿ, ಇಲ್ಲ ಅಂದ್ರೆ ಇವಾಗ ನಾನು ಬದುಕಿದ್ದೀನಿ, ಮುಂದೆ ನಾನು ಸತ್ರೆ ಅವ್ರ ಇಡೀ ಫ್ಯಾಮಿಲಿ ಅವ್ರ ಜವಾಬ್ದಾರಿ ಸರ್. ಅರುಣ್ ನಾಯ್ಕ್ ಅವ್ರ ಅಪ್ಪ ಅಮ್ಮ ತಂಗಿ ಚಿಕ್ಕಪ್ಪ ದೊಡ್ಡಪ್ಪ ಅವ್ರ ಇಡೀ ಫ್ಯಾಮಿಲಿ ಅವರೇ ಸರ್. ಇವತ್ತು ನಾನು FIR ಹಾಕ್ಸ್ಬೇಕು ಅಂತ ಬಂದಿದ್ದೆ ಸರ್. ಅಂದ್ರೆ ಅದು ಅಲಿತಾ ಇದ್ದೀನಿ 2-3 days ಇಂದ. ಮೇಡಮ್ ಕೂಡ ಓಕೆ ಮಾಡಿಸ್ಕೊಡ್ತೀನಿ ಅಂತಾನೆ ಹೇಳಿದ್ರು, ಶೋಭಾ ಮೇಡಮ್. ಬಟ್ ಇವತ್ತು ಯಾಕೆ ಅಂದ್ರೆ ನಂಗೆ ತುಂಬಾ ಸ್ಟ್ರೆಸ್ ಆಗ್ತಿದೆ ಸರ್. ದಿನ ಈ 1.5 year ಇಂದ ಅವನ ಜೊತೆನೆ ಇವಾಗ ಹೊಡೆದಾಡ್ಕೊಂಡು ಬಂದಿದ್ದೀನಿ. 1-2 months ಇಂದ ಅವ್ರ ಇಡೀ ಫ್ಯಾಮಿಲಿ ಜೊತೆ ಅವ್ರ ಜೊತೆ ಎಲ್ಲ ಓಡಾಡ್ಕೊಂಡು ಹೊಡೆದಾಡ್ಕೊಂಡು ನನ್ನ ಕೈಲಿ ಆಗ್ತಾ ಇಲ್ಲ ಸರ್. ಇಡೀ ಊರಲ್ಲಿ ಆಗಿರ್ಬೋದು, ರಿಲೇಟಿವ್ಸ್ ಎಲ್ಲ ಆಗಿರ್ಬೋದು, ಎಲ್ಲ ಕಡೆ ಒಂಥರ ಮಾನ ಮರ್ಯಾದೆ ಹೋಗೋ ತರ ಆಗಿರೋದ್ರಿಂದ ನನ್ಗೆ ದಿನ ಸ್ಟ್ರೆಸ್ ಆಗಿರ್ಬೋದು, ಡಿಪ್ರೆಷನ್ಗೆ ಹೋಗೋ ತರ ಆಗ್ತಿದೆ. ಒಂದೊಂದ್ ದಿನ ಕಳೆಯಕ್ಕೂ ಆಗ್ತಾ ಇರ್ಲಿಲ್ಲ. ಅದಕ್ಕೆ ನಾನು ಇರ್ಲೇಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡು ನನ್ನ ಟ್ಯಾಬ್ಲೆಟ್ಸ್ ತಗೊಂಡು ನನ್ನ ಡೆತ್ ನೋಟ್ ಬರ್ದಿಟ್ಟು ನನ್ನ ಫೋನ್ ಮತ್ತು ಅವೆರಡು ಸ್ಟೇಷನ್ ಕೊಟ್ಟು ಮತ್ತೆ ಬರ್ತಿರ್ಬೇಕಾದ್ರೆ ಪೊಲೀಸವ್ರು ನಂಗೆ ಹಾಸ್ಪಿಟಲ್ ಸೇರಿಸಿದ್ರು ಸರ್. ನಾನು ಮಾಡ್ಕೊಂಡ್ರೆ ಅವನೇ ಮದ್ವೆ ಆಗ್ತೀನಿ ಸರ್. ಇದ್ರ ಮೇಲೆ ಮಾಡ್ಕೊಂಡಿಲ್ಲ ಅಂದ್ರೆ ನನ್ಗೇನೇ ಆದ್ರೂ ಅವ್ರ ಇಡೀ ಫ್ಯಾಮಿಲಿ ಜವಾಬ್ದಾರಿ ಸರ್. ಇವಾಗ ಆಗಿರೋದಕ್ಕೂ ಅವರೇ ಜವಾಬ್ದಾರಿ ಸರ್. ಇವಾಗ ನಾನು ಏನ್ ಸೂಸೈಡ್ ಮಾಡ್ಕೊಂಡು ಇಲ್ಲಿ ಕೂತಿದ್ದೀನಿ, ನನ್ಗೆ ಇವಾಗ ಮಾತಾಡ್ತಾ ಇದ್ದೀನಿ, ಅದಕ್ಕೂ ಅವರೇ ಜವಾಬ್ದಾರಿ ಸರ್. ಬೇರೆ ನಾನಾಗ್ ನಾನ್ ಮಾಡ್ಕೊಂಡಿಲ್ಲ, ಅವ್ರಾಗ ಅವ್ರು ಆತರ ಮಾಡಿದ್ಕೆ ನಾನು ಮಾಡ್ಕೊಂಡಿದ್ದೀನಿ ಸರ್. ನಾನು ಬಯೋಪ್ಲಸ್ ಕಂಪ್ನಿನಲ್ಲಿ ಮೈಕ್ರೋಬಯಾಲಜಿಸ್ಟ್ ಆಗಿ ಮಾಡ್ತಾ ಇದ್ದೀನಿ. ಸೊ ಅವನು ಯಾವ್ದೋ ರಾಜಾಜಿನಗರದಲ್ಲಿ ಈ ತರನೇ ನ್ಯೂಸ್ ಒಂದು ಇದ್ರಲ್ಲಿ ಮಾಡ್ತಾ ಇದ್ದ ಅಂತ ಹೇಳಿದ್ದ. ಬಟ್ ಯಾವ್ದಂತ ನನಗೆ ಗೊತ್ತಿಲ್ಲ, ಅವ್ನು ಪ್ರಾಪರ್ ಆಗಿ ಹೇಳಿರ್ಲಿಲ್ಲ. ಅದಾದ್ಮೇಲೆ 1 month ಬ್ಯಾಕ್ ನಾನು ಕೆಲಸ ಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ. ಊರಲ್ಲಿದ್ದು ಆಮೇಲೆ ಬೇರೆ ಕೆಲಸ ಹುಡುಕ್ತೀನಿ ಅಂತ ಹೇಳ್ತಿದ್ದ. ಬಟ್ ಇವಾಗ ಏನ್ ಮಾಡ್ತಾ ಇದ್ದೇನೋ ಗೊತ್ತಿಲ್ಲ ಸರ್. ನಾನು 1 month ಇಂದ ನಾವು ಟಚ್ ಅಲ್ಲಿ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ. ಸ್ಟೇಷನ್ ಬಂದ್ರೆ ಸ್ಟೇಷನ್ ಮುಖಾಂತರ ಮಾತಾಡ್ತಾ ಇದ್ವಿ. ಅದ್ ಬಿಟ್ರೆ ನಾನು ಕಾಲ್ ಮಾಡೋದಾಗ್ಲಿ ಮೆಸೇಜ್ ಮಾಡೋದಾಗ್ಲಿ ಮಾಡಿಲ್ಲ. ಎಲ್ಲದ್ರಲ್ಲೂ ಬ್ಲಾಕ್ ಮಾಡಿದ್ದಾನೆ. ಏನಿಲ್ಲ ಸರ್, ರೀಸನ್ ಚಿಕ್ಕ ರೀಸನ್ ಅಷ್ಟೇ. ಅವನು ಇದು ಆಕ್ಚುಲಿ ಇದು ನಾನು ತರಬಾರ್ದು, 3rd person ಫ್ಯಾಮಿಲಿ, ಬಟ್ ಅದ್ರಿಂದ ಆ ತರ ಆಗಿದೆ ಸರ್. ಅವನು ಯಾವಾಗ ನೋಡಿದ್ರು ತುಂಬಾ ಕಾಲಲ್ಲಿ ಮಾತಾಡ್ತಾ ಇದ್ದ ಸರ್. ಯಾವಾಗ ಬಿಸಿ ಒಂದ್ಸಲ ಓಕೆ 1 hour 2 hour ಓಕೆ, ಬಟ್ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಯಾವಾಗ ನೋಡಿದ್ರು ಬೇರೆಯವ್ರ ಜೊತೆನೆ ಮಾತಾಡ್ತಾ ಇದ್ದ ಸರ್. ಟೈಮ್ ಕೊಡ್ತಾ ಇರಲಿಲ್ಲ. ಯಾಕಂದ್ರೆ 1.5 year ಇಂದ ಅಷ್ಟು ಕ್ಲೋಸ್ ಆಗಿದ್ದು, ನಾವು 2 ನಿಮಿಷ ಮಾತಾಡಕ್ಕಂತ ಕಾಲ್ ಮಾಡಿದ್ರು ಕೂಡ ಅವ್ನು ಪಿಕ್ ಮಾಡ್ತಾ ಇರ್ಲಿಲ್ಲ ಸರ್. ಇವಾಗ ಅವನ್ನ ಬಿಟ್ಟು ಬೇರೆ ಮದ್ವೆ ಆಗಕ್ಕಂತೂ ಆಗೋದಿಲ್ಲ. ಯಾಕಂದ್ರೆ ಆತರ ಆಗಿದ್ರೆ ಅವ್ನ್ ಯಾವಾಗ ಮನೇಲಿ ಒಪ್ತಿಲ್ಲ ಅಂತ ಹೇಳ್ದಾಗ 6 ತಿಂಗಳ ಹಿಂದೆನೆ ಆಯ್ತು ಹೋಗು ನಿನ್ ಪಾಡಿಗೆ ಅಂತ ಬಿಟ್ಬಿಟ್ಟು ಬೇರೆ ಮದ್ವೆ ಆಗ್ತಿದ್ದೆ. ಬಟ್ ಅವನ್ನ ಬಿಟ್ಟು ಬೇರೆ ಮದ್ವೆ ಆಗಕ್ ಆಗಲ್ಲ ಅಂತ ಇಷ್ಟು ದೂರ ಬಂದಿದ್ದೀನಿ. ಅದು ಬಿಟ್ಟು ಮುಂದೆ ನನ್ಗೆ ಇವಾಗೇನೋ ಬದುಕಿದೀನಿ, ಮುಂದೆ ನನ್ಗೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಅವ್ರ ಇಡೀ ಫ್ಯಾಮಿಲಿ, ಅರುಣ್ ನಾಯ್ಕ್ ಅವ್ರ ಅಪ್ಪ ಅಮ್ಮ ತಂಗಿ ಅವ್ರ ದೊಡ್ಡಪ್ಪ ಚಿಕ್ಕಪ್ಪ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದಾರೆ ಅವ್ನ್ ಮಾಡಿರೋ ಕೆಲ್ಸಕ್ಕೆ ಅವ್ರೆಲ್ರೂ ಜವಾಬ್ದಾರಿ ಆಗ್ತಾರೆ ಸರ್. ನಮ್ ತಂಗಿ ಮಗಳು 1 ವರ್ಷದಿಂದ ಲವ್ ಮಾಡ್ತಾ ಇದ್ರು. ಒಳ್ಳೆ ಹುಡ್ಗನ್ ತೋರ್ಸ್ತೋ ಆಗ್ಲಿಲ್ಲ. 1 ವರ್ಷದಿಂದ ಒಬ್ಬ ಹುಡ್ಗನ್ ಇಷ್ಟ ಪಡ್ತಾ ಇದ್ಲು ಅಂತ ಗೊತ್ತಾಯ್ತು. ನಾವು ಒಪ್ಕೊಂಡು ಇದ್ ಮಾಡ್ದೋ. ಈಗ ಮೊನ್ನೆ ಇದ್ ಮಾಡಿದಾಗ ಗೊತ್ತಾಗಿದ್ ನಮ್ಗೆ ಡೀಟೇಲ್ ಯಾರು ಹುಡ್ಗ ಏನು ಅಂದ್ಬಿಟ್ಟು. ಸರಿ ಆಯ್ತು ಅಂದ್ಬಿಟ್ಟು ನಾವು ಎಲ್ಲ ಕೇಳ್ಕೊಂಡು ಸ್ಟೇಷನ್ ಅಲ್ಲಿ ಅವ್ರು ಒಪ್ಕೊಳ್ಳಿಲ್ಲ. ಅವರೆಲ್ಲ 4-5 ಜನ ಬಂದು ಅಲ್ಲೇ ಮಾಡಕ್ಕೂ ಬಂದಿದ್ರು ಕೋಡಳ್ಳಿ ಸ್ಟೇಷನ್ ಅಲ್ಲಿ. ಆಮೇಲೆ ಬಂದ್ಬಿಟ್ಟು ನಾವು ಇಲ್ಲಿ ರಾಮನಗರ ಸ್ಟೇಷನ್ ಬಂದ್ವಿ. ರಾಮನಗರ ಸ್ಟೇಷನ್ ಅಲ್ಲಿ ಅವರು ಒಪ್ಕೊಳ್ಳಿ ಅನ್ಬಿಟ್ಟು ಸ್ವಲ್ಪ ಟೈಮ್ ಕೊಟ್ರು ಮೇಡಮ್. ತುಂಬಾ ಟೈಮ್ ಕೊಟ್ರು, ಇದ್ ಮಾಡಿದ್ರು. ಆಮೇಲೆ ನಾವು ತಿರ್ಗಾಡಿ ನೀನೇ ಹೋಗ್ ಬಾವಾಗಮ್ಮ, ಬೆಳಗ್ಗೆ ಬಂದ್ರೆ ಸಾಯಂಕಾಲ ಹೋಗ್ಬೇಕಾಗ್ತಾಯಿತ್ತು. ಸರಿ ಆಯ್ತು ಹೋಗ್ ಬಾಮ ಅಂತ ನಾವ್ ಹೇಳ್ದೋ. ಲಾಸ್ಟ್ FIR ಗೆ ಇದಾಯ್ತು. ಬೆಳಗ್ಗೆ ಒಪ್ಕೊಳ್ಳಿಲ್ಲ ಅವರಪ್ಪ, ಅವ್ರ ಮಗನೂ ಒಪ್ಕೊಂಡಿಲ್ಲ. ಊರವರೆಲ್ಲ ಬಂದ್ ನ್ಯಾಯ ಮಾಡಿದ್ರು ಒಪ್ಕೊಳ್ಳಿಲ್ಲ. ನಾವು ಕೇಳೋದು, ನೀನ್ ನೆನ್ನೆ ಹಿಂಗ್ ಹೇಳ್ದೆ, ನೀವು ಇದು ಸ್ಥಾನದಲ್ಲಿ ಇದೆಯಾ, ನೀನು ಜವಾಬ್ದಾರಿ ಸ್ಥಾನದಲ್ಲಿ ಇದೆಯಾ, ನೀನ್ ಯಾಕಪ್ಪ ಹಿಂಗ್ ಮಾಡ್ತೀಯ ಅಂತ ಹೇಳಿದ್ರೆ, ನಿನ್ ಲೀಗಲ್ ಆಗಿ ಏನಿದೆ ಮಾಡ್ಕೋ, ಹುಡ್ಗ ಒಪ್ಕೋತಲ್ಲ, ಹುಡ್ಗನ್ ನಾವ್ ಒಪ್ಸೋಕಾಗುತ್ತಾ ಸರ್? ಅವ್ರು ಒಪ್ಸ್ಬೇಕು.
ಹುಡ್ಗ ಹುಡ್ಗಿಗೂ ಬಿಟ್ರು ಎಲ್ಲಾ ಮಾತ್ರ ಏನೂ ಆಗಿಲ್ಲ. 2 ದಿನ ಟೈಮ್ ತಗೊಂಡು 2 ದಿನ ಆದ್ಮೇಲೆ ನೆಕ್ಸ್ಟ್ ಉಲ್ಟಾ ನೀವು ಲೀಗಲ್ ಆಗಿ ಏನ್ ಮಾಡ್ತಿರೋ ಮಾಡ್ಕೊಡ್ರಪ್ಪ ಅಂತ ಹೇಳಿ. ಇವತ್ತು ನಾನ್ ಮದ್ವೆ ಆಗಲ್ಲ ಅಂತ ಹೇಳಿದ್ರೆ ರೀಸನ್ ಏನಪ್ಪ, ಹುಡುಗಿ ಜನ ತಪ್ಪಿದ್ರೆ ಹೇಳಪ್ಪ, ನಾವ್ ಹೇಳ್ತೀವಿ. ಏನೋ ಬೇರೆ ಹುಡುಗನ ಜೊತೆ ಮಾತಾಡ್ತಾವಳ, ಇಲ್ಲ ಬೇರೆ ಜೊತೆ ಇದ್ ಮಾಡ್ತಾವಳ, ಏನಾದ್ರು ಅದಿಲ್ಲ, ನನಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಾರೆ. ಟಾರ್ಚರ್ ಯಾಕೆ ಮಾಡ್ತಾರೆ? ಹುಡುಗ 1.5 ವರ್ಷದಿಂದ ಮಾತಾಡ್ದಾಗ ಟಾರ್ಚರ್ ಆಗಿಲ್ಲ, ಲಾಸ್ಟ್ ಟೈಮ್ ಅಲ್ಲಿ ಏನಕ್ಕೆ ಟಾರ್ಚರ್ ಮಾಡ್ತಾರೆ?